ನೋಡಿ, ಸಿಲಿಕಾನ್ ಸಿಟಿ ಜನರನ್ನ ಬೆಚ್ಚಿ ಬೀಳಿಸುವಂತಹ ಸಿನಿಮಾ ಸ್ಟೈಲ್ ನಲ್ಲಿ ರಾಬರಿಯನ್ನ ಮಾಡಲಾಗಿದೆ. ಮಠ ಮಧ್ಯಾಹ್ನವೇ ಈ ಒಂದು ರಾಬರಿ ಕೆಲಸವನ್ನ ಮಾಡಿರುವಂತದ್ದು. ಯಾವ ಸಿನಿಮಾ ಸ್ಟೈಲ್ಗೂ ಕೂಡ ಇದು ಕಡಿಮೆ ಇಲ್ಲ. ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ ದರೋಡೆ ಮಾಡಲಿಕ್ಕೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸಿಲಿಕಾನ್ ಸಿಟಿ ಜನರನ್ನ ಬೆಚ್ಚಿ ಬೀಳಿಸೋ ಸಿನಿಮೀಯ ಸ್ಟೈಲ್ ರಾಬರಿ ಇದು. ಮಠ ಮಧ್ಯಾಹ್ನವೇ ಪೊಲೀಸ್ ಯೂನಿಫಾರ್ಮ್ ನಲ್ಲಿ ದರೋಡೆಯನ್ನ ಮಾಡಲಾಗಿದೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಡೆಡ್ಲಿ ರಾಬರಿ. ಬಿಎಲ್ ಬಡಾವಣೆಯ ಹೊಂಬಾಳೆಗೌಡರ ಮನೆಯಲ್ಲಿ ದರೋಡೆಯನ್ನ ಮಾಡಲಾಗಿದೆ. ಬೆಡ್ರೂಮ್ ಜಾಲಾಡಿ 20 ಲಕ್ಷ ಹಣ, ಅರ್ಧ ಕೆಜಿ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ಪತ್ನಿ ಮಗುವಿನ ಜೊತೆ ಹೊಂಬಾಳೆಗೌಡರು ಇದ್ದಾಗ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ರು. ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಹೋಗಿರುವಂತದ್ದು. ಯಾರು ಕೇಳಲ್ಲ, ಪ್ರಶ್ನೆ ಮಾಡಲ್ಲ ಅಂತ ಡೆಡ್ಲಿ ರಾಬರಿಯನ್ನ ಮಾಡಲಾಗಿದೆ. ಬಿಎಲ್ ಬಡಾವಣೆಯ ಹೊಂಬಾಳೆಗೌಡರ ಮನೆಯಲ್ಲಿ ನಡೆದಿರುವಂತಹ ದರೋಡೆ ಇದು. ಸಿಲಿಕಾನ್ ಸಿಟಿ ಜನರನ್ನ ಬೆಚ್ಚಿ ಬೀಳಿಸಿದೆ ಈ ಒಂದು ದರೋಡೆ. ಯಾಕಂತ ಅಂದ್ರೆ ನೋಡಿ, ಕಳ್ಳತನಕ್ಕೆ ಯಾವೆಲ್ಲ ರೀತಿಯಲ್ಲಿ ಸ್ಕೆಚ್ ಹಾಕ್ತಾರೆ ಖದೀಮರು ಅನ್ನೋದಕ್ಕೆ ಇದು ಒಂದು ಕೂಡ ಸಾಕ್ಷಿ. ಇಷ್ಟು ದಿನ ಕೇವಲ ಮಾಸ್ಕ್ ಹಾಕೊಳ್ತಾ ಇದ್ರು, ಅದಾದ್ಮೇಲಿಂದ ಹೆಲ್ಮೆಟ್ ಹಾಕೊಳ್ಳೋರು, ಮುಸುಕುದಾರಿಯಾಗಿ ಖದೀಮರು ಎಂಟ್ರಿಯನ್ನ ಕೊಟ್ಟು ದರೋಡೆ ಮಾಡ್ತಿದ್ರು. ಆದ್ರೆ ಇದೀಗ ಯಾವುದು ಬೇಡ, ಇದ್ಯಾವುದನ್ನು ಹಾಕೊಳ್ಳೋದೇ ಬೇಡ. ಸುಮ್ನೆ ಎಂತಕ್ಕೆ ಕಳ್ಳ ಅಂತ ಬೇಗ ಗುರ್ತಿಡಿದು ಬಿಡ್ತಾರೆ. ಅದ್ರ ಬದಲಿಗೆ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಹೋಗೋಣ, ಯಾರಿಗೂ ಗೊತ್ತಾಗೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಹೋಗಿ ದರೋಡೆಯನ್ನ ಮಾಡಿರುವಂತದ್ದು. ನೀವು ಖಾಸಗಿ ಕಾರಿನಲ್ಲಿ ಯೂನಿಫಾರ್ಮ್ ಕೈಯಲ್ಲಿ ಡೈರಿ ಹಿಡಿದು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಮನೆಗೆ ನುಗ್ಗಿ ಗನ್ ತೋರಿಸಿ, ಚಾಕನ್ನ ತೋರಿಸಿ ಲಾಕ್ ಮಾಡಿದ್ದಾರೆ ಆರೋಪಿಗಳು. ಹೊಂಬಾಳೆಗೌಡ ಮಂಗಳಮ್ಮಗೆ ಟೇಪ್ ಸುತ್ತಿದ್ದ ಆರೋಪಿಗಳು. ಬೆಡ್ರೂಮ್ ಜಾಲಾಡಿ 20 ಲಕ್ಷ ಹಣವನ್ನ, ಅರ್ಧ ಕೆಜಿ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ದಾರೆ. ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮೊಬೈಲ್ ಕಸಿದುಕೊಂಡು ಹೋಗಿದ್ದಾರೆ ಆರೋಪಿಗಳು. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆರೋಪಿಗಳ ಧಮಕಿಗೆ ಬೆದರುಕೊಂಡಿದ್ದಾರೆ. ಕೊನೆಗೂ ಪತ್ನಿ ಮಾಂಗಲ್ಯ ಬೇಕಾದ್ರೂ ಕೂಡ ತಗೊಳ್ಳಿ ಅಂತ ಹೇಳಿದ್ದಾರೆ ಹೊಂಬಾಳೆಗೌಡರು. ಮಾಂಗಲ್ಯ ಬೇಡ ಅಂತ ಬಿಟ್ಟು ಹೋಗಿರೋ ಆರೋಪಿಗಳು ಕನಿಕರ ತೋರಿಸ್ಬಿಟ್ಟಿದ್ದಾರೆ ಅದೊಂದ್ರಲ್ಲಿ. ಯಾಕಂತ ಅಂದ್ರೆ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರಿಗೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ದಾರೆ, ಚಾಕುವನ್ನು ತೋರಿಸಿದ್ದಾರೆ, ಗನ್ ತೋರಿಸಿದ್ದಾರೆ. ಕೊನೆಗೆ ಅವ್ರು ಭಯ ಪಟ್ಟಿದ್ದಾರೆ ಹೊಂಬಾಳೆಗೌಡರು. ಆ ಸಂದರ್ಭದಲ್ಲಿ ಪತ್ನಿ ಕೊಡಲಲ್ಲಿದ್ದಂತಹ ಮಾಂಗಲ್ಯವನ್ನ ಬೇಕಾದ್ರೆ ತೆಗೆದುಕೊಂಡು ಹೋಗಿ ನೀವು ಅಂತ ಕೂಡ ಹೇಳಿದ್ದಾರೆ. ಆಗ ಕನಿಕರವನ್ನ ತೋರಿಸಿರುವಂತದ್ದು ಈ ಖದೀಮರು. ಇದ್ರಲ್ಲಾದ್ರೂ ನಮ್ಮ ಮಾನವೀಯತೆ, ಕನಿಕರನ್ನ ತೋರ್ಸೋಣ ಅಂತ ಹೇಳ್ಬಿಟ್ಟು ಮಾಂಗಲ್ಯ ಬೇಡ ಅಂತ ಬಿಟ್ಟು ಹೋಗಿದ್ದಾರೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮನೆಯಿಂದ ಹೋಗುವಾಗ ಸಿಸಿಟಿವಿ ಡಿವಿಆರ್ ಕಳೆಚ್ಕೊಂಡು ಹೋಗಿದ್ದಾರೆ. ಖತರ್ನಾಕ್ ಕಳ್ಳರು ಯಾರು ಅಂತ ಗೊತ್ತಾಗಬಾರ್ದು, ಏನು ಯಾರಿಗೂ ತಿಳಿಬಾರ್ದು ಅಂತ ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ ಅಂತ ಗೊತ್ತಿದ್ದು ಅದನ್ನು ಕೂಡ ಡಿವಿಆರ್ ಅನ್ನ ಬಿಚ್ಕೊಂಡು ಕಳಚ್ಕೊಂಡು ಹೋಗಿರುವಂತದ್ದು ಖದೀಮರು. ಯಲಹಂಕ ಪೊಲೀಸರು ಅಂತ ಮನೆಗೆ ಹೋಗಿದ್ರು. ಯಲಹಂಕ ವ್ಯಾಪ್ತಿಯ ಪೊಲೀಸರು ಅಂತ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಈ ಆರೋಪಿಗಳ ವಿರುದ್ಧ ಇದೀಗ ಸದ್ಯ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ನಡೆದಿರುವಂತಹ ಸಿನಿಮೀಯ ಸ್ಟೈಲಿಯ ದರೋಡೆ ಪ್ರಕರಣ ಇದು. ಮಠ ಮಧ್ಯಾಹ್ನವೇ ದರೋಡೆಯನ್ನ ಮಾಡಿರುವಂತದ್ದು. ಸಿಲಿಕಾನ್ ಸಿಟಿ ಜನರನ್ನ ಬೆಚ್ಚಿ ಬೀಳಿಸುವಂತಹ ಸಿನಿಮಾ ಸ್ಟೈಲ್ ದರೋಡೆ ಇದು. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಡೆಡ್ಲಿ ರಾಬರಿಯನ್ನ ಮಾಡಲಾಗಿದೆ. ಹೊಂಬಾಳೆಗೌಡರು ಅನ್ನುವಂತಹ ಮನೆಯಲ್ಲಿ ದರೋಡೆಯನ್ನ ಮಾಡಿರುವಂತದ್ದು. ಬೆಡ್ರೂಮ್ ಜಾಲಾಡಿ 20 ಲಕ್ಷ ಹಣ, ಅರ್ಧ ಕೆಜಿ ಚಿನ್ನಾಭರಣವನ್ನ ಲೂಟಿ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪತ್ನಿ ಮಗುವಿನ ಜೊತೆ ಹೊಂಬಾಳೆಗೌಡರು ಇದ್ದಂತಹ ಸಂದರ್ಭದಲ್ಲಿ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಖದೀಮರು. ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಮನೆಗೆ ಹೋಗಿರುವಂತದ್ದು. ಕೈಯಲ್ಲಿ ಡೈರಿ, ಯೂನಿಫಾರ್ಮ್, ಕಾರಲ್ಲಿ ಬಂದಿದ್ದಾರೆ. ಖಾಸಗಿ ಕಾರಿನಲ್ಲಿ ಯೂನಿಫಾರ್ಮ್ ಹಾಕೊಂಡು ಕೈಯಲ್ಲಿ ಡೈರಿ ಇಟ್ಕೊಂಡು ಬಂದಿರುವಂತದ್ದು. ಕ್ರೈಮ್ ಪಿಸಿ ರೀತಿ ಬ್ಯಾಗ್ ಅನ್ನ ಹಾಕೊಂಡು ಮತ್ತೊಬ್ಬ ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಂತೆ. ಇದೇ ಸಂದರ್ಭದಲ್ಲಿ ಮನೆಗೆ ನುಗ್ಗಿದ್ದಂತಹ ಸಂದರ್ಭದಲ್ಲಿ ಗನ್ನು, ಚಾಕನ್ನ ತೋರಿಸಿ ಲಾಕ್ ಮಾಡಿದ್ದಾರೆ ಆರೋಪಿಗಳು. ಹೋಗುವಾಗ ಮೊಬೈಲ್ ಅನ್ನ ಕೂಡ ಕಸಿದುಕೊಂಡು ಹೋಗಿದ್ದಾರಂತೆ. ಏನನ್ನು ಕೂಡ ಬಿಟ್ಟಿಲ್ಲ, ಏನೇನ್ ಸಿಗುತ್ತೋ ಎಲ್ಲವನ್ನ ದೋಚ್ಕೊಂಡು ಹೋಗಿರೋಂಥದ್ದು.